ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮನು ವಿರುದ್ಧ ಕೇಸ್ ವಾಪಸ್ ಪಡೆಯಲ್ಲ ಅಂತ ಹೇಳಿ ಈಗ ಸಂತ್ರಸ್ತೆ ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಡೆನೂರು ಮನುಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು, ನನ್ನ ಬಳಿ ಇನ್ನೂ ಸಾಕಷ್ಟು ಸಾಕ್ಷಿ ಇದೆ ಅಂತ ಹೇಳಿ ಸಂತ್ರಸ್ತೆ ಮಾತನಾಡಿದ್ದಾರೆ. ಅತ್ಯಾಚಾರ ಪ್ರಕರಣ ನಾನು ವಾಪಸ್ ಪಡೆಯೋದಿಲ್ಲ, ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ನಾನು ಪ್ರೂಫ್ಗಳನ್ನ ರಿಲೀಸ್ ಮಾಡ್ತೀನಿ. ಮಡೆನೂರು ಮನು ವಿರುದ್ಧ ಸಂತ್ರಸ್ತೆ ಇನ್ನೂ ಕೆಲವೊಂದಿಷ್ಟು ಸ್ಫೋಟಕ ಆರೋಪಗಳನ್ನ ಮಾಡಿದ್ದಾರೆ. ನಾವು ಪ್ರತಿನಿಧಿ ಜಗಿನ್ ಮಾತಾಡ್ಸಿದ್ದಾರೆ ಸಂತ್ರಸ್ತೆಯನ್ನ, ಬನ್ನಿ ನೋಡೋಣ. ನಟ ಮಡೆನೂರು ಮನು ಮೇಲೆ ದೂರು ದಾಖಲಿಸಿರ್ತಕ್ಕಂತಹ ಸಂತ್ರಸ್ತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ಸೊ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ನಿನ್ನೆ ದೂರು ಕೊಟ್ರಿ, ಇವತ್ತು ಒಂದು ವಿಡಿಯೋ ಇದಕ್ಕಿದ್ದಂಗೆ ರಿಲೀಸ್ ಆಗುತ್ತೆ. ಸೊ ನನ್ನ ಸಾವಿಗೆ ನಾನೇ ಕಾರಣ ಅನ್ನೋಂಥ ರೀತಿಯ ವಿಡಿಯೋ ಬರುತ್ತೆ. ಸೊ ಈಗ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಫಸ್ಟ್ ವಿಚಾರಣೆ ಹಂತದಲ್ಲಿ ಯಾವ ರೀತಿ ಸಮಸ್ಯೆ ಎದುರಿಸಿದ್ರು? 2024ರಲ್ಲಿ ಇವನು ಬಲವಂತವಾಗಿ ಮನು ಅಂದರೆ ಈ ನಂಬರ್ ನೋಡಿ, ಇದು ಮಡೆನೂರು ಮನುದಿದ್ದು, ಬಲವಂತವಾಗಿ ನನ್ನ ಹತ್ರ ಇದು ಅಪ್ಪಣ್ಣಂಗೆ ವಿಡಿಯೋ ಕಳಿಸ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದು ಅಪ್ಪಣ್ಣಂದು ಸ್ಕ್ರೀನ್ಶಾಟ್ ಅವನು ಕಳಿಸಿರ್ತೀನಿ. ಆ್ಯಂಡ್ ಅಪ್ಪಣ್ಣನ ರಿಪ್ಲೈ ನೋಡಿ, ಇದು ಅವನು ಕಳಿಸಿರೋದು, ಇದು ಅಪ್ಪಣ್ಣನ ರಿಪ್ಲೈ ನೋಡಿ. ಏನಿಲ್ಲ, ಮ್ಯಾಟ್ರ್ ಇಷ್ಟೇ, ಶೋ ಕರೆದಿದ್ದೆ ತಪ್ಪ, ಅವ್ನು ಶೋ ಕರೆಯೋನು, ಇವ್ನಿಗೆ ಅದನ್ನು ಸಹಿಸೋಕ್ಕಾಗ್ತಿರಲಿಲ್ಲ. ಅದಕ್ಕೆ ನೀನು ಇದೇ ಥರ ನೀನು ವಿಡಿಯೋ ಮಾಡಬೇಕು, ಅವನಿಗೆ ವಿಡಿಯೋ ಮಾಡಿ ಕಳಿಸ್ಬೇಕು ನೀನು ಅವನಿಗೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದಕ್ಕೆ ಅವನ ಮೇಲಿರೋ ಅತಿಯಾದ ಪ್ರೀತಿಗೋಸ್ಕರ ನಾನು ಆ ಒಂದು ವಿಡಿಯೋ ಮಾಡಿ ಅವನಿಗೆ ಕಳಿಸಿದ್ದೆ. ಬಟ್ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೆ, ಇನ್ನೊಂದು ಮೊಬೈಲಲ್ಲಿ ಅವನು ಮನೇಲೇ ಇದ್ದ, ಬಟ್ ಆಚೆ ಹೋದ, ಕಾಲ್ ಮಾಡು ನನಗೆ ಅಂತ ಅಂದ್ಬಿಟ್ಟು. ಆ ಕಾಲ್ನ ರೆಕಾರ್ಡ್ ಮಾಡ್ಕೋತಾನೆ ಅಂತ ನಾನು ದೇವರೇ ಒಂದು ಇಮ್ಯಾಜಿನೇಷನ್ ಕೂಡ ನನಗಿರಲಿಲ್ಲ. ಅದನ್ನು ರೆಕಾರ್ಡ್ ಮಾಡಿಕೊಂಡು ಈಗ ಎಲ್ಲ ಅವ್ನು ಎಲ್ಲ ಪ್ರೀ ಪ್ಲ್ಯಾನ್ಸು, ಅವಳಿಗೆ ನನಗೆ ಏನೇನು ನೆಗೆಟಿವ್ ಪೋಟ್ರೆ ಆಗಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನೇ ಎಲ್ಲ ಈಗ ಬಿಡ್ತಾ ಹೋಗ್ತಾ ಇದ್ದಾನೆ. ಅದೇ ಈ ವಿಷಯದಲ್ಲಿ ನಾನು ಅಪ್ಪಣ್ಣಂಗೂ ಕೂಡ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ಅವನ ಹತ್ರ ಹೋಗಿ ನಾನು ಕ್ಷಮೆ ಕೇಳಿ ಕೂಡ ಬಂದಿದ್ದೀನಿ. ಈಗ ಅಪ್ಪಣ್ಣನಿಗೂ ನಾವು ಮಾತಾಡೋಂಥ ಪ್ರಯತ್ನ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರು, ಅವ್ರನ್ನೇ ಕೇಳಿ, ಸಂತ್ರಸ್ತನೇ ಕೇಳಿ, ಅವರಿಗೆ ರಿಯಾಲಿಟಿ ಗೊತ್ತಿದೆ ಅನ್ನೋಂಥದ್ದು. ಸೊ ಅಂದರೆ ಈ ಮನು ನಿಮ್ಮನ್ನು ಒತ್ತಾಯದಿಂದ ವಿಡಿಯೋ ಮಾಡಿಸ್ಕೊಂಡಿದ್ದ ಅದು, ಅಥವಾ ಈಗ ಅಲೋಕ್ ಅವ್ರ ಜೊತೆಗೆ ಬ್ರೇಕಪ್ ಆಗೋಕ್ಕೆ ಕಾರಣ ಅಪ್ಪಣ್ಣ ಅನ್ನೋಂಥ ಕಾರಣಕ್ಕೆ ಹೇಗೆ ಅನ್ನೋಂಥದ್ದು? ಸರ್, ಅಪ್ಪಣ್ಣಂಗೂ ಗೊತ್ತು ನನ್ನ ಅಲೋಕ್ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ. ಬಿಕಾಸ್ ನಾನು ಕಾಮಿಡಿ ಕಿಲಾಡಿಲಿ ಕೆಲವೊಬ್ರಿಗೂ ಹೇಳಿದ್ದೆ, ನಾನು ಅಲೋಕ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಈ ಥರ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ ನಾನು ಈ ಸತ್ಯ ವಿಷಯನ ಹೇಳಿದ್ದೆ. ಅಪ್ಪಣ್ಣಂಗೆ ಮೊದಲು, ಏಕೆ ಅವನ ಜೊತೆ ಅತಿ ಹೆಚ್ಚು ಶೋ ಮಾಡೋದ್ರಿಂದ ಮೊದಲು ಅವನಿಗೆ ಹೇಳಿದ್ದೆ ಅಲೋಕ ನನ್ನ ವಿಷಯನ. ಬಟ್ ಮನು ಈ ಥರ ತಗೊಳ್ಳೋಕ್ಕೋಸ್ಕರ ಅದನ್ನು ಮಾಡಿರ್ತಾನೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ ಸರ್. ಅದರಲ್ಲೇ ನೀವು ಮಾತಾಡ್ತಾ ಇರ್ತೀರಿ, ಅಂದರೆ ಅಪ್ಪಣ್ಣ ಟಾರ್ಚರ್ ಕೊಡ್ತಾರೆ, ಶೋಗೆ ಬರೋ ಟೈಮಲ್ಲಿ ಟಾರ್ಚರ್ ಕೊಡ್ತಾರೆ ಅನ್ನೋದ್ರೆ ಅವತ್ತಿನ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಅಂದರೆ ಆ ರೀತಿ ನೀವು ಸುಳ್ಳು ಆರೋಪ ಮಾಡೋವಂಥ ನಿಟ್ಟಿನಲ್ಲಿ ನೀವು ಒಪ್ಕೊಳ್ಳೋಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿತ್ತು ಅಂತ? ಸರ್, ಮನು ಅಂದರೆ ಜೀವನೂ ಬಿಡ್ತಿದ್ದೆ ಸರ್. ಆದರೆ ಅಪ್ಪಣ್ಣಂಗೆ ಅವ್ನು ಯಾವ ಥರನೂ ನನಗೆ ಕಾಟ ಕೊಡ್ತಿರ್ಲಿಲ್ಲ. ಸುಳ್ಳು ಕೊಡೋಕ್ಕೆ ನನಗೂ ತುಂಬ ಕಷ್ಟ ಆಗ್ತಿತ್ತು. ತುಂಬ ಹತ್ತುಬಿಟ್ಟೆ ನಾನು ಅವ್ನು ಏನು ಮಾಡ್ದ ತಪ್ಪು, ಪಾಪ ಶೋ ಕರಿತಾನೆ, ಅದರಲ್ಲೂ ತಪ್ಪ. ಮತ್ತು ನಂಗೆ ತುಂಬ ಬುದ್ಧಿ ಹೇಳ್ತಿದ್ದ ಅವನು, ಬೇಡ ಕಣೆ ಮನು ಜೊತೆ ಈ ಥರ ಒಂದಲ್ಲ ಒಂದಿನ ನೀನು ಮೋಸ ಮಾಡೇ ಮಾಡ್ತಾನೆ, ಬೀದಿಗೆ ನಿಲ್ಲಿಸ್ತಾನೆ, ದಯವಿಟ್ಟು ಬೇಡ ಮಿಂಚು ಆ ಥರ. ಅವು ಯಾಕೆಂದರೆ ಇವ್ನು ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲಿದ್ದಾಗೆಲ್ಲ ಒಂದು ಶೋಗೆ ಅಂತ ಅಂದ್ಬಿಟ್ಟು ಪಾಪ ಅಪ್ಪಣ್ಣ ಕಾಲ್ ಮಾಡಿದಾಗೆಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋನು. ಆಗ ನಾನು ಇದ್ದೀನಿ, ಅವ್ನು ಇದ್ದೀನಿ ಅಂತ ಹೇಳ್ಬೇಡ ಅಂತ ಹೇಳೋನು. ಅವಾಗ ಅವ್ನು ಹೇಳೋನು ಮನು ಬಗ್ಗೆ ಈ ಥರ ಎಲ್ಲ ಹೇಳೋನು, ಬೇಡ ಕಣೆ ಬಿಟ್ಬಿಡು, ಇದಕ್ಕೆ ಇಲ್ಲಿಗೆ ಬಿಟ್ಬಿಡು, ಹಂಗೆ ಹಿಂಗೆ ಅಂತ ಹೇಳಿದಾಗೆಲ್ಲ ಅವ್ನಿಗೆ ಅದು ತಡ್ಕೊಳಕ್ಕಾಗ್ತಿರಲಿಲ್ಲ ಬರ್ನಿಂಗು. ಈ ಥರನೇ ನೀನು ವಿಡಿಯೋ ಮಾಡಿ ಕಳಿಸ್ಬೇಕು ಅವನಿಗೆ ಅಂತ ನನ್ನ ಮೇಲೆ ಒತ್ತಾಯ ಪೂರ್ವಕವಾಗಿ ಆ ವಿಡಿಯೋ ಮಾಡಿ, ಒಂದರಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಇನ್ನೊಂದರಲ್ಲಿ ಆಡಿಯೋ ಅವ್ನು ಕಾಲ್ ಮಾಡಿದ್ದೆ, ಅದನ್ನು ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಗೊತ್ತಿಲ್ಲ ಈ ಥರ ಫ್ಯೂಚರಲ್ಲಿ ಯೂಸ್ ಮಾಡ್ತಾನೆ ಅಂತ. ಅಪ್ಪಣ್ಣಂದು ಏನೂ ತಪ್ಪಿಲ್ಲ, ಆ ಕಾರಣಕ್ಕೇ ಬೇರೊಂದು ನಂಬರಿಂದ ನಾನು ಅವ್ನು ಕಾಲ್ ಮಾಡಿ, ಯಾಕೆಂದರೆ ಬ್ಲಾಕ್ ಮಾಡಿಬಿಟ್ಟಿದ್ದ, ಏನು ತಪ್ಪು ಮಾಡಿದೆ ನಾನು ಅಂತ ಆ ಮನೆಯೂ ಅವನು ಪಾಪ ಬ್ಲಾಕ್ ಮಾಡಿದ್ದ. ಬೇರೆ ನಂಬರಿಂದ ನಾನು ಕಾಲ್ ಮಾಡಿ RR ನಗರಕ್ಕೆ ಹೋಗಿ ಅವನ ಹತ್ರ ಕ್ಷಮೆ ಕೇಳೋ ಕೂಡ ಬಂದಿದ್ದೆ. ನಾನು ಕಾಲಿಗೆ ಬಿದ್ದೆ ಕ್ಷಮೆ ಕೇಳಿದ್ದೀನಿ ನಾನು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.